ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಕ್ಷಕರೇ, ಎಲ್ಲರೂ ಹೆಂಗದಿರಿ? ಐ ಹೋಪ್ ನೀವೆಲ್ಲ ಆರಾಮದಿರಿ ಅನ್ಕೊತೀವಿ. ನಾವು ಆರಾಮದೀವಿ. ವೀಕ್ಷಕರೇ ನೋಡ್ರಿ, ಇದು ಒಂದು 4-5 ದಿನದ ಹಿಂದಿನ ವೀಡಿಯೋ ಐತಿ. ನನ್ನ ಮಗುಗೆ, ಎರಡನೇ ಮಗುಗೆ ಸ್ಕೂಲ್ ಸ್ಟಾರ್ಟ್ ಆಯ್ತು, ರೀಓಪನ್ ಇತ್ತು. ಅವತ್ತು ವೆಲ್ಕಮ್ ಡೇ ಪ್ರೋಗ್ರಾಮ್ ಇತ್ತು. ನೋಡ್ರಿ, ನನ್ನ ಎರಡನೇ ಮಗ LKG ಮುಗೀತು, ಈಗ UKG ಸ್ಟಾರ್ಟ್ ಆಗೈತಿ. ನೋಡ್ರಿ, ಇವನ ಜೊತೆ LKG ಒಳಗೆ ಇರ್ಲಾರ್ದು ಹೊಸ ಮಕ್ಕಳು ಸಹಿತ UKG ಒಳಗೆ ಅದಾರ ಇವನ ಕ್ಲಾಸ್ನಾಗ. ಅದು ಅವ್ರಿಗೆ ಭಾಳ ಸಂತೋಷ ಇತ್ತು, ಹೊಸ ಮಕ್ಕಳಿದ್ರಲ್ಲ. ಆಮೇಲೆ ಪ್ರೋಗ್ರಾಮ್ ಇತ್ತು ರೀ ಅವತ್ತು, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು. ಆಮೇಲೆ ದೀಪಾರಾಧನೆ ಇತ್ತು. ದೀಪಾರಾಧನೆ ಈ ವಿಡಿಯೋದೊಳಗೆ ನಾನು ಶೇರ್ ಮಾಡೀನಿ. ಅದಾದಮೇಲೆ ಲಡ್ಡು ಕೊಟ್ಟರಿ, ಆಮೇಲೆ ಬಲೂನ್, ಈ ಥರ ಇತ್ತು. ಮಕ್ಕಳಿಗೆಲ್ಲ ಭಾಳ ಅಂದ್ರೆ ಭಾಳ ಸಂತೋಷ ಆಗಿತ್ತು ಅವತ್ತು. ನೋಡ್ರಿ, ಇದು ದೀಪಾರಾಧನೆ ವಿಡಿಯೋ ಐತಿ. ಎಲ್ಲ ಮಕ್ಕಳ ಕೈಯಾಗ ದೀಪ ಕೊಟ್ಟು, ಅದು ಭಾರತ್ ಮಂಟಪ ಅಂತ ಐತ್ರಿ, ಅಲ್ಲಿ ಹೋಗಿ ಇವ್ರು ದೀಪ ಇಡಬೇಕು. ದೀಪ ಇಟ್ಟು ಹೂವು ಹಾಕಿ ಅಲ್ಲಿ ಪ್ರಾರ್ಥನೆ ಮಾಡಿ ಬಂದಮೇಲೆ ಅವರಿಗೆ ಲಡ್ಡು, ಆಮೇಲೆ ಟೊಪ್ಪಿ, ಬಲೂನೆಲ್ಲ ಕೊಟ್ಟರು. ನೋಡ್ರಿ, ಇದು ಇದ್ರದ್ದಂತಹ ಪ್ರೋಗ್ರಾಮ್ ಐತಿ. ಭಾಳ ಡಿಫ್ರೆಂಟ್ ಆದಂಥ ಸೆಲೆಬ್ರೇಷನ್ ಇರುತ್ತೆ ಆ ಸ್ಕೂಲ್ನೊಳಗೆ. ನಮ್ಮ ಹಿಂದೂ ಸಂಸ್ಕೃತಿಯನ್ನು, ಸನಾತನ ಸಂಸ್ಕೃತಿಯನ್ನು ಅವರು ಈ ಥರ ಪಾಲಿಸ್ಕೊಂಡು ಬರ್ತಾರೆ ಆ ಸ್ಕೂಲ್ನೊಳಗೆ. ನೋಡಿರಿ, ಮಳೆ ಅಂತೂ ಇತ್ತು. ಇಲ್ಲಿ ಮಳೆ ಜಾಸ್ತಿ ಇರುತ್ತೆ, ಯಾವಾಗಲೂ 2-3 ತಿಂಗಳು ಫುಲ್ಲು ಮಳೆ ಇರುತ್ತೆ. ಅಂಥ ಮಳೆಯೊಳಗೆ ಎಲ್ಲಿ ಏನು ಪ್ರೋಗ್ರಾಮ್ ಆದರೂ ಏನಾದರೂ ಬಿಡಲಾರ್ದ ಹೋಗಬೇಕಾಗತ್ತೆ. ನೋಡ್ರಿ, ಇದು ಭಾರತ್ ಮಂಟಪದೊಳಗೆ ಥರ ಪೂಜೆ ಎಲ್ಲ ನಡೆದಿತ್ತು, ದೀಪಾರಾಧನೆ ಫಂಕ್ಷನ್ ಎಲ್ಲ ನಡೆದಿತ್ತು. ಆಮೇಲೆ ನೋಡ್ರಿ, ಈ ಸ್ಕೂಲ್ನೊಳಗೆ ನಾನು ವರ್ಕ್ ಮಾಡೀನಿ, ಟೀಚರ್ ಅಂಥೇಳಿ 1 ವರ್ಷ ವರ್ಕ್ ಮಾಡಿದೆ. ಲೀವ್ ವೇಕೆನ್ಸಿ ಒಳಗೆ ನಾನು 1 ವರ್ಷ ಇಲ್ಲೇ ಬಂದಿದ್ದೆ ರೀ. ಆಮೇಲೆ ನಾನು ಮತ್ತು ಬೇರೆ ಸ್ಕೂಲ್ನೊಳಗೆ ವರ್ಕ್ ಮಾಡಿದೆ. ಭಾಳ ಅಂದ್ರೆ ಭಾಳ ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಇರ್ತವ್ರಿ. ಎಲ್ಲ ಹಬ್ಬನೂ ಅವರು ಡಿಫ್ರೆಂಟಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಅಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಹಿಂದೂ ಧರ್ಮದ ಒಂದು ಹಬ್ಬಗಳು, ಆಚಾರ ವಿಚಾರ ಎಲ್ಲ ಗೊತ್ತಾಗಬೇಕಲ್ಲ, ಹಾಗಾಗಿ ಅವರು ಅದು ಪಾಲನೆ ಮಾಡ್ಕೊಂಡು ಹೋಗ್ತಾರೆ. ನೋಡ್ರಿ, ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದು UKG ಮಕ್ಕಳು, ಆಮೇಲೆ UP ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಕತ್ತಿದ್ರು. ಅದು ಒಂದು ಎಂಟರ್ಟೈನ್ಮೆಂಟ್ ಇತ್ತು ಆ ಶಾಲೆಯೊಳಗೆ. ಇಷ್ಟಿತ್ತು ನೋಡ್ರಿ ವಿಡಿಯೋ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆಮೇಲೆ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಕನ್ನಡಿಗರನ್ನ ಬೆಳೆಸಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ.